ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದಂತ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಸಂಘರ್ಷ ಏನಿದೆ ಅದಕ್ಕೆ ನಿನ್ನೆ ಬ್ರೇಕ್ ಬಿದ್ದಿದೆ. ಹೈಕಮಾಂಡ್ ಸುದೀರ್ಘವಾದಂತ ಮ್ಯಾರಥಾನ್ ಸಭೆಯನ್ನ ನಡೆಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿದೆ. ಅದನ್ನ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆಯೂ ಕೂಡ. ನಾಳೆ ಸಚಿವರ ಜೊತೆಗೆ 9 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ. ನಂತರ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ನಾಳೆ ಬೆಳಗ್ಗೆ 10 ಗಂಟೆಯ ನಂತರ ಲೋಕಭವನಕ್ಕೆ ಹೋಗಿ ತ್ಯಾಗ ಪತ್ರವನ್ನು ಸಲ್ಲಿಸ್ತಾರೆ, ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದದಂತೆ 2.5 ವರ್ಷ ಅನ್ನುವಂತ ಅಗ್ರಿಮೆಂಟ್ನಂತೆ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಈ ಮೊದಲೇ ಕೊಡಬೇಕಿತ್ತು. ಆದರೆ 6 ತಿಂಗಳು ಅವರಿಗೆ ಹೆಚ್ಚಿನ ಅವಕಾಶವನ್ನ ಹೈಕಮಾಂಡ್ ಕೊಡ್ತು ಬೇರೆ ಬೇರೆ ಕಾರಣಗಳಿಗಾಗಿ. ಒಂದು, ದೇವರಾಜ ಅರಸರ ದಾಖಲೆಯನ್ನ ಮುರಿಯೋದಕ್ಕೆ, ಬಜೆಟ್, ಎಲೆಕ್ಷನ್ನು, ಈ ಎಲ್ಲ ವಿಚಾರಗಳು ಬಂತು ಈ 6 ತಿಂಗಳ ಅವಧಿಯಲ್ಲಿ. ಸದ್ಯ ಅದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಸಿದ್ದರಾಮಯ್ಯ ಅವರ ಪದತ್ಯಾಗಕ್ಕೆ ದಿನವೂ ಕೂಡ ಹತ್ತಿರ ಆಗಿದೆ. ನಾಳೆ ರಾಜೀನಾಮೆಯನ್ನ ಕೊಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅಂತ ಸಚಿವರುಗಳಿಗೆ ಈಗಾಗಲೇ ಮೆಸೇಜ್ ಹೋಗಿದೆ. ಸಚಿವರುಗಳಿಗೆ ಮೆಸೇಜ್ ಅನ್ನ ಕಳಿಸಲಾಗಿದೆ. ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ, ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇರ್ತಾರೆ. ಅವರು ಸದ್ಯ ದಿಲ್ಲಿಯಲ್ಲಿದ್ದಾರೆ. ದಿಲ್ಲಿಯಿಂದ ನಾಳೆ ಬೆಳಗ್ಗೆ ವಾಪಸ್ ಆಗ್ತಾರೆ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್, 10 ಗಂಟೆಯ ಹೊತ್ತಿಗೆ ರಾಜಭವನಕ್ಕೆ ತೆರಳಬಹುದು, ಲೋಕಭವನಕ್ಕೆ ತೆರಳಬಹುದು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಲೋಕಭವನಕ್ಕೆ ತೆರಳಿ ತ್ಯಾಗ ಪತ್ರವನ್ನು ಸಲ್ಲಿಸ್ತಾರೆ ಗವರ್ನರ್ಗೆ. ಇನ್ನು ಆಪ್ತರ ಜೊತೆಗೆ ಡಿನ್ನರ್ ಮೀಟ್ ನಲ್ಲಿ ರಾಜೀನಾಮೆಯ ವಿಚಾರವನ್ನ ಸಿದ್ದರಾಮಯ್ಯ ಅವರು ಪ್ರಕಟಿಸಿದ್ದಾರೆ. ನಿನ್ನೆ ಹೈಕಮಾಂಡ್ನ ಮೀಟಿಂಗ್ ಆದ ನಂತರ ಕೆ.ಜೆ. ಜಾರ್ಜ್ ಅವರ ಮನೆಯಲ್ಲಿ ತಮ್ಮ ಆಪ್ತ ಸಚಿವರ ಮುಂದೆ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತಿನಂತೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ. ರಾಜೀನಾಮೆಗೆ ರಾಹುಲ್ ಸೂಚನೆ ಕೊಡುವಂತ ವಿಚಾರವನ್ನ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಆಪ್ತರಿಂದ ವ್ಯತಿರಿಕ್ತ ಅಭಿಪ್ರಾಯ ಬಂತು. ಸಮಯ ಕೇಳಿ ಒಪ್ಪಬೇಡಿ ಇದಕ್ಕೆ ಅಂತ. 2 ವರ್ಷ ಮುಂದುವರಿಯಿರಿ, ನೀವೇ ಮುಖ್ಯಮಂತ್ರಿಯಾಗಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದು. ಇಲ್ಲ ರೀ, ನಾನು ಕೊಟ್ಟ ಮಾತನ್ನ ಪಾಲಿಸ್ತೀನಿ, ರಾಹುಲ್ ಗಾಂಧಿ ಅವರ ಸೂಚನೆಯನ್ನು ಪಾಲಿಸ್ತೀನಿ, ನಾನು ಕೊಟ್ಟ ಮಾತಿನಂತೆ ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಮುಂದೆ ಹೇಳಿಕೊಂಡಿದ್ದಾರೆ. ಆಪ್ತ ಸಚಿವರು ಹೇಳಿದ್ದು, ಕನ್ವಿನ್ಸ್ ಮಾಡೋಣ ಹೈಕಮಾಂಡ್ ಅನ್ನ, ಸಮಯ ಕೇಳೋಣ, 2 ವರ್ಷ ನೀವೇ ಕಂಪ್ಲೀಟ್ ಆಗಿ ಮುಂದಿನ ಅವಧಿ ಅಥವಾ ಮುಂದಿನ ಎಲೆಕ್ಷನ್ನು ಅದು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗಲಿ ಬೇಕಿದ್ರೆ. ಬಟ್ ಅದನ್ನ ಸಿದ್ದರಾಮಯ್ಯ ಅವರೇ ಒಪ್ಪಲಿಲ್ಲ ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ಅವರೇ ಹೇಳಿದ್ರಂತೆ, ನಾನು ರಾಜೀನಾಮೆ ಕೊಡ್ತೀನಿ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ. ಕೊಟ್ಟ ಮಾತಿದೆ, ಆ ಕೊಟ್ಟ ಮಾತನ್ನ ಮೀರಿ ನಡೆಯೋದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನ ಸಚಿವರ ಮುಂದೆ, ಆಪ್ತರ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ದೆಹಲಿಯಿಂದ ವಾಪಸ್ ಬಂದ ಬೆನ್ನಿಗೆ ತಡರಾತ್ರಿ ಅವರ ಆಪ್ತರು ಅವರ ಮನೆಗೆ ಬಂದರು. ರಾಜೀನಾಮೆ ನಿರ್ಧಾರದ ಬಗ್ಗೆ ಆಪ್ತ ಶಾಸಕರು ಮತ್ತು ಸಚಿವರಿಗೆ ಸಿದ್ದರಾಮಯ್ಯ ತಿಳಿಸಿದರು. ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಬಂದರು ಜಮೀರ್ ಅಹಮದ್ ಖಾನ್, ಅವ್ರ ಜೊತೆಗೆ ದೆಹಲಿಗೆ ಹೋಗಿ ಬಂದವರು ಪೊನ್ನಣ್ಣ, ಆ ನಂತರ ಉಳಿದ ಶಾಸಕರು ಬಂದರು, ಅರ್ಬಿ ತಿಮ್ಮಾಪುರ್ ಬಂದರು. ಇವರೆಲ್ಲ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಈ ಮೀಟಿಂಗ್ನಲ್ಲೂ ಕೂಡ, ಈ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದು,
ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂಥ ಸೂಚನೆ ಮತ್ತು ಅವರ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ರಾಹುಲ್ ಗಾಂಧಿ ಅವರು ನನ್ನನ್ನು ನಡೆಸಿಕೊಂಡ ರೀತಿಯ ಬಗ್ಗೆ ನನಗೆ ಗೌರವ ಇದೆ. ರಾಜೀನಾಮೆ ನೀಡುತ್ತೀನಿ, ಹೊಸ ಅಧಿಕಾರವನ್ನು ನಾನು ಬಯಸಿಲ್ಲ ಅಂತ ತಮ್ಮ ಆಪ್ತರ ಮುಂದೆ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ರಾಜೀನಾಮೆಯ ತೀರ್ಮಾನವನ್ನು ಕೂಡ ಪ್ರಕಟಿಸಿದ್ದಾರೆ. ತಮ್ಮ ಆಪ್ತರ ಮುಂದೆಯೇ ಅದನ್ನು ಹೇಳಿಕೊಂಡ್ರು. ಜಾರ್ಜ್ ಅವರ ನಿವಾಸದಲ್ಲಿ ಮೀಟಿಂಗ್ ಆದಾಗಲೂ, ನಂತರ ಬೆಂಗಳೂರಿಗೆ ಬಂದು ಅವರ ಮನೆಗೆ ಬೇರೆ ಬೇರೆ ಆಪ್ತ ಶಾಸಕರು, ನಾಯಕರು, ಸಚಿವರು ಬಂದಾಗಲೂ ಸಿದ್ದರಾಮಯ್ಯ ಅವರು ಹೇಳಿದ್ದು, ರಾಜೀನಾಮೆ ಕೊಡ್ತೀನಿ, ಈ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಅಥವಾ ಸೂಚನೆಯನ್ನ ಮೀರಿ ಹೋಗೋದು, ಹೈಕಮಾಂಡ್ಗೆ ಸಡ್ಡು ಹೊಡೆಯೋದು ಇಂಥದ್ದೆಲ್ಲ ಇಲ್ಲ. ನನ್ನನ್ನು ಇಷ್ಟು ಸಮಯ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ. ಸೊ ಅವರ ಮಾತನ್ನ ಮೀರುವಂತ ಯಾವ ವಿಚಾರವೂ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.